ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಜಲಪಾತಕ್ಕೆ ನಾನೀಗ ಹೊರಟಿದ್ದೇನೆ. ಪುರಾಣಗಳ ಪ್ರಕಾರ ಸಂತ ಅಗಸ್ತ್ಯ ಮಹರ್ಷಿಯು ಈ ಸ್ಥಳದಲ್ಲಿ ತಂಗಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿ ವಿಜಯನಗರ ಕಾಲದ ವೀರಭದ್ರ ದೇವಸ್ಥಾನವಿದೆ. ಕಲ್ಲತ್ತಿಗಿರಿ ಜಲಪಾತವು ಪ್ರವಾಸಿಗರ ನೆಚ್ಚಿನ ಸ್ಥಳವಾಗಿದೆ. ಧಾರ್ಮಿಕ ಸ್ಥಳದ ಜೊತೆಗೆ ಪ್ರಕೃತಿಯ ಸೌಂದರ್ಯ ಎಲ್ಲರನ್ನೂ ಸಹ ಕೈಬೀಸಿ ಕರೆಯುತ್ತದೆ. ಇದೇ ನೋಡಿ, ಇಲ್ಲಿ ಬಂದಂತಹ ಪ್ರವಾಸಿಗರು ಅಡಿಗೆ ಮಾಡಲು ಇರುವಂತಹ ಕೊಠಡಿ. ನಾವು ಸಹ ಇಲ್ಲಿ ಒಂದು ಅಡಿಗೆ ಕೊಠಡಿಯನ್ನು ಬಾಡಿಗೆಗೆ ಪಡೆದು ಪ್ರವಾಸಿ ಮಂದಿರಕ್ಕೆ ತೆರಳಿದೆವು. ಆಗಿನ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂತಹ ಈ ಒಂದು ಅತಿಥಿ ಗೃಹ ಇವತ್ತಿಗೂ ಸಹ ಪ್ರವಾಸಿಗರು ಬಂದಂತರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಆಫೀಸ್ ರೂಮ್ ಇದೆ. ನಾವು ಮುಂಚಿತವಾಗಿ ಈ ಒಂದು ಅತಿಥಿ ಗೃಹಕ್ಕೆ ಫೋನ್ ಮಾಡಿಯೂ ಸಹ ಬುಕ್ ಮಾಡಬಹುದು. ಸುಂದರ ಗಿಡಮರಗಳ ಮಧ್ಯೆ, ಹೂಗಳ ಮಧ್ಯೆ ಈ ಒಂದು ಪ್ರವಾಸಿ ಮಂದಿರವನ್ನು ಕಟ್ಟಲಾಗಿದೆ. मेरे रस के कमल तूने पहली नजर जब नजर से मिलाए. ನೋಡಿ, ಇದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಇಲ್ಲಿಯೇ ಜಲಪಾತವು ಪ್ರವಾಸಿಗರಿಗೆ ನೆಚ್ಚಿನ ಸ್ಥಳವಾಗಿದೆ. ಇಲ್ಲಿಯ ಜಲಪಾತದ ವಿಶೇಷತೆ ಏನೆಂದರೆ, ಇಲ್ಲಿ 2 ಆನೆಗಳ ಮಧ್ಯೆ ಹಾಗೂ ಬ್ರಹ್ಮದೇವರ ಪಾದ ಕಮಲದಿಂದ ಧರೆಗೆ ನೀರು ಧುಮುಕುವುದು. ಈ ನೀರನ್ನು ಸ್ನಾನ ಮಾಡಿಯೇ ಆ ವೀರಭದ್ರೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡುವುದು ಮನೋಹರವಾಗಿದೆ. ಸುತ್ತಲೂ ಕಾಡಾಗಿರುವುದರಿಂದ, ಗಿರಿಪರ್ವತ ಶ್ರೇಣಿ ಇರುವುದರಿಂದ ಪ್ರಾಣಿಗಳು ಸಹ ಇದ್ದಾವೆ. ಪ್ರವಾಸಿಗರು ಕೊಡುವಂತಹ ತಿಂಡಿಯನ್ನು ಸ್ವೀಕರಿಸಲು ಮಂಗಗಳು ಸಾಲಾಗಿ ಇಲ್ಲಿ ನಿಂತಿರ್ತವೆ. ಕೈಯಲ್ಲಿರುವುದನ್ನು ಸಹ ಕಸಿದುಕೊಂಡು ಹೋಗಲು ಹೊಂಚು ಹಾಕ್ತಾ ಇರ್ತವೆ. ಹಾಗಾಗಿ
ನಾವು ಪ್ರವಾಸಿಗರು ಬಂದಂಥವರು ಇಲ್ಲಿ ನಾವು ಹುಷಾರಾಗಿ ನಡೆಯಬೇಕು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಕ್ತಿ ಸ್ಥಳ ಅಂತಂದರೆ ಕಟ್ಟಿನ ಚೌಡಮ್ಮ ದೇವಸ್ಥಾನ. ಇಲ್ಲಿಯೂ ಸಹ ಚೌಡೇಶ್ವರಿಯ ದೇವಸ್ಥಾನ ಇರುವುದರಿಂದ ಪ್ರವಾಸಿಗರು ಆ ವೀರಭದ್ರೇಶ್ವರ ದೇವಸ್ಥಾನವನ್ನು ದರ್ಶನ ಪಡೆದುಕೊಂಡು ಇಲ್ಲಿ ಕೆಳಗಡೆ ಇರುವಂತಹ ಕಟ್ಟಿನ ಚೌಡಮ್ಮನ ದರ್ಶನ ಪಡಿತಾರೆ. ಇಲ್ಲಿಂದನೇ ನಾವು ದೂರದಲ್ಲಿ ಗಿರಿಪರ್ವತ ಶ್ರೇಣಿಯಲ್ಲಿರುವಂತಹ ಜಲಪಾತವನ್ನು ವೀಕ್ಷಿಸ್ಬೋದು. ನೋಡಿ, ಎಷ್ಟು ಪ್ರವಾಸಿಗರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಪ್ರತಿನಿತ್ಯ ಸಾಗರೋಪಾದಿಯಲ್ಲಿ ಇಲ್ಲಿಗೆ ಜನ ಬಂದು ವೀಕ್ಷಿಸ್ತಾರೆ. ಇಲ್ಲಿ ಅನೇಕ ಸೌಕರ್ಯಗಳನ್ನು ಸಹ ಮಾಡ್ತಾ ಇದ್ದಾರೆ. ಈ ಇಳಕಿನಲ್ಲೇ ನಾವು ಸಹ ಆ ಒಂದು ಅಡುಗೆ ಮಾಡುವ ಕೊಠಡಿಗೆ ಹೋಗುವಂತಹ ದಾರಿ. ಇಲ್ಲಿ ಸ್ವಚ್ಛತೆಗೂ ಸಹ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಪ್ರವಾಸೋದ್ಯಮ ಇಲಾಖೆಯವರು. ಕಲ್ಲತ್ತಿಗಿರಿಯ ಒಂದು ಜಲಪಾತ ತುಂಬ ಪ್ರಸಿದ್ಧಿಯಾದದ್ದು. ಶ್ರೀ ಕಟ್ಟಿನ ಚೌಡಮ್ಮ ದೇವಸ್ಥಾನ ನೋಡಿ ಇದೆ, ತುಂಬ ಶಕ್ತಿಯುತವಾದಂತಹ ಸ್ಥಳ. ಇಲ್ಲಿ ಅನೇಕ ಪ್ರಾಣಿಗಳ ಪ್ರಸಾದವನ್ನು ನೀಡ್ತಾರೆ. ನಾವು ರಾತ್ರಿಯ ಊಟಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಸಿಹಿ ಊಟವನ್ನು ನೀಡಲು ನಾವೆಲ್ಲರೂ ಸಹ ಅಡಿಗೆ ಮಾಡಲು ಸಿದ್ಧರಾದೆವು. ಸುತ್ತಮುತ್ತಲಿನಿಂದ ಎಲ್ಲ ಜಿಲ್ಲೆಗಳಿಂದ ದೇವಸ್ಥಾನಗಳ ದೇವರುಗಳು ಸಹ ಇಲ್ಲಿಯ ಕಲ್ಲತ್ತಿಗಿರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಗಂಗಾ ಸ್ನಾನವನ್ನು, ಪುಣ್ಯ ಅಭಿಷೇಕವನ್ನು ಮಾಡಿಸಿ ಆ ದೇವರುಗಳಿಗೆ, ಆ ಮೂರ್ತಿಗಳಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡುವಂತಹ ಕಾರ್ಯ ತುಂಬ ಪ್ರಶಂಸನೀಯವಾದದ್ದು. ಹಾಗಾಗಿ ಸುತ್ತಮುತ್ತಲಿರುವಂತಹ ದೇವಸ್ಥಾನದ ದೇವರುಗಳು ಸಹ ಬಂದು ಇಲ್ಲಿ ಅಭಿಷೇಕವನ್ನು ಮಾಡಿಸಿಕೊಂಡು ಶಕ್ತಿಯನ್ನು ತುಂಬಿಕೊಳ್ಳುತ್ತೆ ಎನ್ನುವಂತಹ ನಂಬಿಕೆ, ವಾಡಿಕೆ ಸುತ್ತಮುತ್ತಲ ಜಿಲ್ಲೆಗಳದು. ಈಗಾಗಲೇ ತಿಳಿಸಿದ ಹಾಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಿಹಿ ಅಡಿಗೆ ಸಿದ್ಧ ಆಗ್ತಾ ಇದೆ. ಸೀಕರಣೆ, ಮಾವಿನ ಹೋಳಿಗೆ, ಈಗ ಎಡೆಯನ್ನು ಎರಡೂ ದೇವರುಗಳಿಗೂ ಸಹ ಕೊಡಲು ನಾವು ಸಿದ್ಧರಾದೀವಿ. ಇದೇ ನೋಡಿ, ಕಟ್ಟಿನ ಚೌಡೇಶ್ವರಿ ದೇವಿ ಅಮ್ಮನವರಿಗೂ ಹಾಗೂ ಅಲ್ಲಿ ಜಲಪಾತದ ಹತ್ರ ಇರುವಂತಹ ವೀರಭದ್ರೇಶ್ವರ ದೇವಸ್ಥಾನಕ್ಕೂ ನಾವು ಎಡೆಯನ್ನು ತಲುಪಿಸಿದೆವು. ಆ ಅಮ್ಮನ ಪಾದಕ್ಕೂ ಸಹ ನಾವು ನೀಡಿ ಕತ್ತಲಾಗಿದ್ದರಿಂದ ಅದನ್ನೆಲ್ಲವೂ ಸಹ ಸಲ್ಲಿಸಿ ಪುನಃ ಅಡಿಗೆ ಮನೆಗೆ ನಾವು ಹಿಂದಿರುಗಿದೆವು. ಸಂಜೆ 6 ಗಂಟೆಯ ನಂತರ ಗೇಟನ್ನು ಹಾಕಲಾಗುವುದು. ಯಾರೂ ಸಹ ಆ ಒಂದು ಜಲಪಾತದ ಬಳಿ ಬಿಡುವುದಿಲ್ಲ. ಏಕೆಂದರೆ ನೀರಿನ ಏರಿಳಿತವಿರುವುದರಿಂದ ಅನಾಹುತವನ್ನು ತಪ್ಪಿಸಲು. ಬೆಳಗಿನ ಜಾವ ಸುತ್ತಲೂ ಗಿರಿ ಪರ್ವತ ಶ್ರೇಣಿಯಲ್ಲಿ ಮಂಜಿನ ಹೊದಿಕೆ, ಅಲ್ಲಿಂದ ಒಂದು ಕಡೆ ಎತ್ತರದಿಂದ ಬೀಳ್ತಾ ಇರುವಂತಹ ನೀರು, ಈ ಒಂದು ಪ್ರವಾಸಿಯ ಸುತ್ತಮುತ್ತ, ಪ್ರವಾಸಿ ಮಂದಿರದ ಸುತ್ತ ಗಿಡ ಮರಗಳು,
96 ಬ್ಯಾಚ್ನ ಸ್ನೇಹಿತರಾದ ರಂಗನಾಥ್, ಸುಮಾ ಹಾಗೂ ದೀಪಕ್ ರವರ 3 ಜನರ ಜನ್ಮದಿನೋತ್ಸವವನ್ನು ನಾವು ಕಲ್ಲತ್ತಿಗಿರಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೇವೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಎರಡನೇ ದಿನದ ಬೆಳಗಿನ ಜಾವದ ಉಪಹಾರಕ್ಕೆ ಉಪ್ಪಿಟ್ಟು ಹಾಗೂ ಚಿತ್ರಾನ್ನ ಹಾಗೂ ಮೆಣಸಿನಕಾಯಿ ಬೋಂಡವನ್ನು ಮಾಡಲಾಗಿತ್ತು. ಅದಕ್ಕೆ ನಾವೆಲ್ಲರೂ ಸಹ ಬೆಳಗಿನ ಜಾವದ ಟೀಯನ್ನು ಕುಡಿಯುತ್ತಾ ಆ ಕಲ್ಲತ್ತಿಗಿರಿಯ ಮಳೆಯಲ್ಲಿನ ಆ ಒಂದು ಪರ್ವತ ಶ್ರೇಣಿಯಲ್ಲಿ ಬೀಳುವಂತಹ ಜಲಪಾತವನ್ನು ವೀಕ್ಷಿಸುತ್ತಾ ಆ ಆಹ್ಲಾದ ವಿಹಂಗಮ ನೋಟವನ್ನು ನೋಡುತ್ತಾ ಬಿಟ್ಬಿಟ್ಟು ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವಾತಾವರಣ. ಆಯ್ತಾ ಬೀರ್ಬಾರ್ದು. ಇಲ್ಲಿಂದ ಕಲ್ಲತ್ತಿದ್ದು ಯಾರು ಕಲ್ಲತ್ತಿ ಅಂದ್ರೆ ಚೌಡೇಶ್ವರಿ ಚಂಡಿ ಏನಪ್ಪಾ. ನಾವು ಒಂದು ಈಗ ಎಕ್ಸಾಂಪಲ್ಗೆ ಏನಂತ ಹೇಳ್ತೀವಿ ಅಂದರೆ ಒಂದು ಚಂಡಿಕಾಯಿ ಯಾಗ ಮಾಡ್ತೀವಪ್ಪ. ಏನು ಚಂಡಿಕಾಯಿ ಯಾಗ ಮಾಡ್ತೀವಿ. ಚಂಡಿ, ಚಾಮುಂಡಿ, ಚಂಡಿಕೇಶ್ವರಿ, ಚಂಡಿ, ನರಮುಂಡಿ ಅಂತ ಹಿಂಗೆಲ್ಲ ಒಂದು ಇದು ಮಾಡ್ಕೊತೀವಿ ಅನ್ಕೊಳ್ಳಿ. ಆದರೆ ಆ ಚಂಡಿಗೆಲ್ಲ ವೀರಭದ್ರನ ಜಾಗದಲ್ಲಿ ಜೊತೆಯಲ್ಲಿ ಇರ್ತಕ್ಕಂಥ ಚಂಡಿ ಅಂತ ಯಾವುದು ಅಂತ ಹೇಳಿದ್ರೆ ಒಂದೇ ಒಂದು ಕಟ್ಟಿನ ಚೌಡೇಶ್ವರಿ. ಯಾವುದು ಕಲ್ಲತ್ತಿಗಿರಿ ಚೌಡೇಶ್ವರಿ. ನೀನು ರಾತ್ರಿ ಹೊತ್ತು ನಿನ್ಗೇನೋ ಅಕಸ್ಮಾತ್ ಗುಂಡಿಗೆ ಇದ್ರೆ, ನಿನ್ ಕೈಯಲ್ಲಿ ಅಕಸ್ಮಾತ್ ಏನೋ ಬೀಜ ಇದ್ರೆ ಏನು ಪಾಪ, ರಾತ್ರಿ ಒಂದು 9 ಗಂಟೆ 10 ಗಂಟೆ ಅಲ್ಲ ಆದಾದ್ಮೇಲೆ 1 ಗಂಟೆ 1-1:15 ಟೈಮ್ಗೆ ಇದೊಂದು ಗಾಳಿ ಬೀಸ್ಕೊಂಡ್ಬರುತ್ತೆ. ಇವ್ರ ಹೆಸರು ಹೇಗಿದೆ ಶೀಟ್ ಕೇಳ್ಬೇಕಾದ್ರೆ ಇದನ್ನ ಏನು ಶಣ ಶೀಟ್ ಹೆಸರು ಹಾಕಿದ್ರು. ಅವಳು ಬರೋ ಫೋರ್ಸಿಗೆ ಚಂಡಿ ಅದಕ್ಕೆ ಸಾಧಿಸಿದೆ. ಹೆಂಗಿರ್ಬೇಕಿಲ್ಲ ಚಂಡಿ. ನಾವೇ ಕೇಳಿ ಬಂದಿದ್ದೀವಿ. ಹಿಂದೂಗೆ ಹೊಡೆಯಕ್ಕೆ ಕೇಳೋ. ಮಟನ್ ಸಾಂಬಾರ್ ರೆಡಿ ಆಗಿದೆ. ಮಟನ್ ಚಾಪ್ಸ್ ರೆಡಿ ಇದೆ. ಈ ಕಡೆ ಬಾ. ನಂತರ ಕಬಾಬು ಪವಿತ್ರ ಅವರು ತುಂಬಾ ಚೆನ್ನಾಗಿ ಕರೀತಾ ಇದ್ದಾರೆ. ಸ್ಪೈಸಿ ಆಗಿದೆ, ಜ್ಯೂಸಿ ಆಗಿದೆ. ನೆಕ್ಸ್ಟ್ ಬಂದು ಡ್ರೈ ತೆಗಿ. ಏನಿದು ಫ್ರೈಯಾ? ಹೇಳು ಹೇಳು. ಫ್ರೈ ರೆಡಿ ಇದೆ. ಫ್ರೈ ಈ ಕಡೆ ಬಾ. ಈ ಕಡೆ ಬಾ. ನೆಕ್ಸ್ಟ್ ಬಂದು ಕೈಮಾ. ಕೈಮಾ ಇದೊಂದು ಕೈಮಾ ರೆಡಿ ಇದೆ. ಫೇವ್ರೇಟ್ ಕೈಮಾ ತಿನ್ನಿಸ್ತಾ ಇದ್ದೀವಿ ದೀಪಕ್ ಅವರಿಗೆ. ಮುದ್ದೆ ರೆಡಿ ಇದೆ. ತಿನ್ನಿ ಬಿಡಿ, ಏನಾಗಲ್ಲ. ಮುದ್ದೆ ರೆಡಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅನ್ನ ತೆಗೆ. ಇದು ಬಂದ್ಬಿಟ್ಟು ಇದು ಲಿವರ್ ಸುಕ್ಕ ಅನ್ಸುತ್ತೆ, ಡ್ರೈ. ಇದು ರೆಡಿ ಇದೆ. ಮಾತ್ರ ಬಂದ್ಬಿಟ್ಟು ದಿಸ್ ಒನ್ ವಾಟ್ ರೈಸ್ ರೆಡಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಚ್ ಐಟಮ್? ದಿಸ್ ಈಸ್ ರಸಮ. ನೋಡಿ, ಈಗ ಊಟ ಸಿದ್ಧವಾಗಿ ನಾವೆಲ್ಲರೂ ಊಟವನ್ನು ಮುಗಿಸಿಕೊಂಡು ಚಾರಣವನ್ನು ಮಾಡಲು ಬೆಟ್ಟವನ್ನು ಹತ್ತಲು ಹೊರಟೆವು. ಕಲ್ಲತ್ತಿಗಿರಿ ಸ್ಥಳ ಚಾರಣ ಪ್ರಿಯರಿಗೆ ಸೂಕ್ತ ಸ್ಥಳ. ವಿಹಂಗಮ ನೋಟವನ್ನು ನೋಡುವುದರ ಜೊತೆಗೆ 300 ಅಡಿ ಎತ್ತರದಿಂದ ಬೀಳುವಂತಹ ಈ ಜಲಪಾತವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಚಾರಣ ಮಾಡುತ್ತಾ ಸುತ್ತಲೂ ಸಹ ನಾವು ಜುಳು ಜುಳು ಹರಿಯುವ ಆ ಒಂದು ನದಿಯ ಆ ಒಂದು ಜಲಪಾತದ ನಿನಾದವನ್ನು ಕೇಳುತ್ತಾ ಕಡಿದಾದಂತಹ ಬೆಟ್ಟವನ್ನು
ಅತಿ ಜಾಗೃತೆಯಿಂದ ಏರುತ್ತಾ ಅಲ್ಲಿ ಹರಿಯುವಂತಹ ಈ ಸಣ್ಣ ಪುಟ್ಟ ಜಲಪಾತಗಳನ್ನು ವೀಕ್ಷಿಸುತ್ತಾ ನಾವು ಮುಂದೆ ಹೊರಟೆವು. ಸುತ್ತಲೂ ಕಾಫಿ ಎಸ್ಟೇಟ್, ಆ ಎಸ್ಟೇಟ್ನ ಬೆಟ್ಟ ಕಡಿದಾದ ಜಾಗ, ಮಳೆ ಬಂದಿದ್ದರಿಂದ ಜಾರಿಕೆಯೂ ಸಹ ಇದ್ದಿದ್ದರಿಂದ ನಾವು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಒಬ್ಬರ ಹಿಂದೆ ಒಬ್ಬರು ಜಲಪಾತಗಳನ್ನು ವೀಕ್ಷಿಸುತ್ತಾ ಚಾರಣವನ್ನು ಮಾಡುತ್ತಾ ಹೊರಟೆವು. ತೂರಿನಲ್ಲಿ ಕಳೆದು ಹೋಗೋ ಸುಖವ ಇಂದು ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮವೋ ಮುಂಗಾರು ಮಳೆಯೇ ನಿನ್ನ ಹನಿಗಳಲ್ಲಿ. 2 ದಿನದ ಪಿಕ್ನಿಕ್ನಲ್ಲಿ ಕಲ್ಲತ್ತಿಗಿರಿ ಫಾಲ್ಸ್ ಹಾಗೂ ಹೆಬ್ಬೆ ಫಾಲ್ಸನ್ನು ನೋಡಿಕೊಂಡು ನಾವು ನಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸಿದೆವು.